ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಮೇ 10, 2026ರಂದು ಸುವರ್ಣ ಬೆಳಕು ಫೌಂಡೇಶನ್ ಪ್ರಥಮ ವರ್ಷದ ರಾಜ್ಯ ಮಟ್ಟದ ಮುಕ್ತ ಯೋಗಾಸನ ಸ್ಪರ್ಧೆ 2026 ಯೋಗರತ್ನ ಹಾಗೂ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟನೆ ಮಾಡಲಾಯಿತು. ಸ್ಪರ್ಧೆಗೆ ಚಾಲನೆ ಎಚ್.ವಿ. ರಾಜೀವ್ ರವರು, ಮಾಜಿ ಅಧ್ಯಕ್ಷರು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ವಿಮಲಾ ವೀರೇಶ್ ಇಳ್ಳೆ ಆಳ್ವ ಸ್ವಾಮೀಜಿಯವರು, ಸಂಸ್ಥಾಪಕರು, ವಂಗೀಪುರ ಮಠ ಮೇಲುಕೋಟೆ, ಅಧ್ಯಕ್ಷತೆ ಶ್ರೀ ಮೋಹನ್ ಸಿ, ಕಾನೂನು ಸಲಹೆಗಾರರು ಹಾಗೂ ಸಮಾಜ ಸೇವಕರು, ಮುಖ್ಯ ಅತಿಥಿಗಳು ಶ್ರೀನಾಥ್, ಸಂಸ್ಥಾಪಕರು ಯೋಗ ವಿತ್ ಶ್ರೀನಾಥ್ ಯೋಗ ಸಂಸ್ಥೆ, ಶ್ರೀ ಶಂಕರ್ ಅವರು, ಸ್ಪಂದನಾ ಟ್ರಸ್ಟ್ ಮೈಸೂರು, ಡಾಕ್ಟರ್ ಸುಮಾ ವೈರವರು, ಮುಖ್ಯಸ್ಥರು ಕನ್ನಡ ವಿಭಾಗ, ಶ್ರೀ ಮೇಧಾ ಪದವಿ ಮಹಾವಿದ್ಯಾಲಯ ಕೋಟೆ ಬಳ್ಳಾರಿ, ರೂಪಾ ಮುರಳೀಧರ, ಸಂಸ್ಥಾಪಕರು ಸಾಧನಾ ಯೋಗ ಮತ್ತು ಪ್ರಾಕೃತಿಕ ಚಿಕಿತ್ಸಾ ಕೇಂದ್ರ ಬಳ್ಳಾರಿ, ಅವಿನಾಶ್ ಸಿರಿವಂತ್ ಉದ್ಯಮಿ, ಶ್ರೀ ಪ್ರದೀಪ್ ಅಧ್ಯಕ್ಷರು, ಎಜಿ ರಘು ಕಾರ್ಯದರ್ಶಿ, ಅನಂತನಾರಾಯಣ್ ಖಜಾಂಚಿ, ಶ್ರೀಕಾಂತ ವಿದ್ಯಾಸಂಸ್ಥೆ ಮೈಸೂರು, ಶ್ರೀ ಪ್ರದೀಪ್ ಪ್ರಸಾದ್, ಶ್ರೀ ಎಸ್ ಮಹೇಶ್ ಅಧ್ಯಕ್ಷರು, ಸುವರ್ಣ ಬೆಳಕು ಫೌಂಡೇಶನ್ ಮಹೇಶ್ ಎಸ್ ಯೋಗಾರವರು ಯೋಗ ಗೌರವಾಧ್ಯಕ್ಷರು, ಸುವರ್ಣ ಬೆಳಕು ಫೌಂಡೇಶನ್ ಹಾಗೂ ಯೋಗಾಪಟುಗಳು ಭಾಗವಹಿಸಿದ್ದರು. ಸ್ಥಳ ಶ್ರೀಕಾಂತ್ ವಿದ್ಯಾಸಂಸ್ಥೆ ಮೈಸೂರು. ಮಕ್ಕಳಿಗೆ ಸಮಾಧಾನ ಮಾಡ್ತಾ ಪರೀಕ್ಷೆಯ ಒತ್ತಡ ಎದುರಿಸೋದು, ಅಲ್ಲಿ ನಡೀತಕ್ಕಂತಹ ವಿದ್ಯಾರ್ಥಿಗಳ ಮಧ್ಯದಲ್ಲಿ ನಡೀತಕ್ಕಂಥ ಜಗಳಗಳನ್ನ ಹೇಗೆ ನಾವು ಪರಿಹಾರ ಮಾಡಬೇಕು, ವಿಶೇಷವಾಗಿ ಜಾತಿಗಳ ಜಗಳ ಕೂಡ ಕಾಲೇಜ್ ಮಟ್ಟದಲ್ಲೇ ನಮ್ಗಿದೆ, ಅದನ್ನ ಹೇಗೆ ನಾವು ಸರಿ ಮಾಡಿಕೊಡ್ಬೇಕು. ನಂತರ ಈಗಾಗಲೇ ಮುಗಿಸಿ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು, ವಿದ್ಯಾಭ್ಯಾಸ ಮುಗಿಸ್ಕೊಂಡು ಹೋಗಿರ್ತಕ್ಕಂಥವ್ರು ಕೆಲಸ ಸಿಕ್ಕದೇ ಇದ್ದಾಗ ಹೇಗೆ ಒದ್ದಾಡ್ತಾ ಇದ್ರು, ಮತ್ತೆ ಬಂದು ನಮ್ಮನ್ನು ಭೇಟಿಯಾದಾಗ ಅವ್ರಿಗೆ ಹೇಗೆ ನಾವು ಅವ್ರಿಗೆ ಕನ್ಸೋಲ್ ಮಾಡ್ತಕ್ಕಂಥದ್ದು, ಹೀಗೆ ಅನೇಕ ರೀತಿಯಲ್ಲಿ ನಾವು ಅವ್ರಿಗೆ ಯೋಗದ ಮತ್ತೊಂದು ರೂಪವನ್ನ ತೋರಿಸಿಕೊಂಡ್ವಿ. ಆಗ ಈ ಯೋಗದ ಬಗ್ಗೆ ಲೇಖನ ಬರೀರಿ ಅಂತ ಹೇಳಿದಾಗ ನಾನು ಯೋಚನೆ ಮಾಡಿದ್ದು, ಇಡೀ ದೇಶದಲ್ಲಿ ಯಾರ ಬಗ್ಗೆ ಬೇಕಾದ್ರೂ ನೀವು ಯೋಗದ ಬಗ್ಗೆ ಬರೀಬಹುದು ಅಂದಾಗ ಬಹುಶಃ ದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಪರಿಚಯ ಖಂಡಿತವಾಗಿ ಇದ್ದೇ ಇರ್ತಾರೆ, ಅಥವಾ ನಾನು ಗೂಗಲ್ ಅಲ್ಲಿ ನೆಟ್ ಅಲ್ಲಿ ಹುಡುಕಿದಾಗ ಬಹಳಷ್ಟು ಜನ ಸಿಗ್ತಾರೆ. ನಾನು ಬಳ್ಳಾರಿಯವರು, ಹಾಗಾಗಿ ನನ್ನ ಬಳ್ಳಾರಿಯವರನ್ನೇ ಬರೆಯೋಣ. ಅದರಲ್ಲೂ ಮಹಿಳಾ ದಿನ ಮಹಿಳೆಯ ಬಗ್ಗೆ, ಮಾತೃ ದಿನ ಮಾತೃವಿನ ಬಗ್ಗೆ ಬರೆಯೋಣ ಅಂತೇಳಿ ಯೋಚನೆ ಮಾಡಿರ್ತಕ್ಕಂಥದ್ದು ರೂಪಾ ಮೇಡಮ್ ಅವ್ರ ಬಗ್ಗೆ. ಬಳ್ಳಾರಿಯಲ್ಲಿ ಅವ್ರ ಹೆಸರು ತುಂಬಾ ಚಿರಪರಿಚಿತ, ಹಾಗಾಗಿ ಮೇಡಮ್ ಅವ್ರ ಬಗ್ಗೆ ಒಂದು ಲೇಖನವನ್ನ ಬರೆದು ಬಿಟ್ಟು ನಾನು ಇಲ್ಲಿ ಕೂತಿದ್ದೇನೆ ಹೊರತಾಗಿ ಉಳಿದಂತ ಯಾವ ಅರ್ಹತೆಯೂ ನನ್ಗೆ ಯಾವುದು ಇಲ್ಲ. ಪ್ರಾರಂಭದಲ್ಲಿ ನಾವೆಲ್ಲ ಬಹಳ ಚಿಕ್ಕವಿದ್ದಾಗ ಯೋಗ ಅಂದ್ರೆ ಇದೊಂದು ಭೌತಿಕ ವ್ಯಾಯಾಮ ಅನ್ನುವಂತ ಮಾನಸಿಕತೆ ಸಮಾಜದಲ್ಲಿತ್ತು. ಈಗ ಎಲ್ರಿಗೂ ತಿಳಿಯಾಗಿ ಗೊತ್ತಾಗಿರ್ತಕ್ಕಂಥಂದ್ರೆ ಭೌತಿಕ ಮತ್ತು ಭೌತಿಕ ಸಮನ್ವಯತೆಯ ಹೆಜ್ಜೆ ಅಂದ್ರೆ ಯೋಗ ಅನ್ನೋದನ್ನ ನಾವು ಬಹಳಷ್ಟು ಸ್ಪಷ್ಟವಾಗಿ ಈ ಸಮಾಜಕ್ಕೆ ಹೋಗ್ತಿರೋದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಈ ಒಂದು ಆರೋಗ್ಯದ ಬಗ್ಗೆ ಜನರನ್ನ ಜಾಗೃತಿಗೊಳಿಸುವಂತಹ ನಮಗೆ ಮುಖ್ಯವಾಗಿ ಬೇಕಾಗುವಂಥದ್ದು ಯೋಗ ಮತ್ತೆ ಪ್ರಾಣಾಯಾಮ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸ್ತದೆ. ನಮ್ಮ ಈ ಪುಣ್ಯ ಭೂಮಿಗೆ ಏನ್ ಬಂದಿದ್ದೇವೆ ಯೋಗ ಅನ್ನೋ ಹಾಗೆ ಶ್ರೀಮತಿ ಸುಮಾ ಅವರು ನನ್ನನ್ನ ಈ ವೇದಿಕೆಗೆ ಇವತ್ತು ಪರಿಚಯಿಸಿದ್ದು, ಹಾಗೆಯೇ ಶ್ರೀಯುತ ಮಹೇಶ್ ಅವರ ಹತ್ರನೂ ಸಹಿತ ನಾನು ಮಾತಾಡಿದ್ದೇನೆ. ಈ ಕಲಿಯುಗದಲ್ಲಿ ಏನಾದರೂ ಒಂದು ಒಳ್ಳೆ ಸಂಘಟನೆ ಮಾಡಿ 4 ಜನಕ್ಕೆ ವಿಷಯ ಮುಟ್ಟಿಸ್ಬೇಕು ಅಂತ ಹೋಗುವಂತ ವ್ಯಕ್ತಿಗಳು ಬಹಳ ಕಡಿಮೆ ಇದ್ದಾರೆ. ಸುಮಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಯೋಗ ರಾಜ್ಯ ಮಟ್ಟದ ಯೋಗ ಸ್ಪರ್ಧೆಯನ್ನ ಇಷ್ಟು ಮಟ್ಟಿಗೆ ಅವರು ನಡೆಸ್ತಾ ಇರೋದನ್ನ ನೋಡಿ ನಮ್ಗೆ ಬಹಳ ಖುಷಿ ಆಗುತ್ತೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ.